ಶ್ರೀಕಾಂತ್ ಪೂಜಾರಿ ಅವ್ರ ಮನೆಗೆ ಬಂದಿದ್ದೀರಿ ನೋಡಿ, ನೀವು ಇದ್ದೀರಾ. ಅವ್ರ ಮನೆ ಹೇಗಿದೆ ನೋಡಿದಿರಲ್ಲ. ಆಟೋ ರಿಕ್ಷಾ ಡ್ರೈವರು. ಆಟೋ ರಿಕ್ಷಾದಲ್ಲಿ ಬರುವಂಥ ಸಂದರ್ಭದಲ್ಲಿ ಹಿಂದೆ ಅಶೋಕ್ ಸಿಂಗಾಲ್ ಬಂದಾಗ ಕೂಡ ಗಲಾಟೆ ಆದ ಸಂದರ್ಭದಲ್ಲಿ ಇವ್ರು ಇಲ್ಲೇ ಇದ್ರು ಇವ್ರನ್ನ ಹೆಸರಿಲ್ಲ. ಅಂದರೆ ಒಂದ್ಸರಿ ರಾಮ ಕರಸೇವೆಯಲ್ಲಿ ಪಾಲ್ಗೊಂಡ್ಮೇಲೆ ಅವ್ರ ಮೇಲೆ ನಿರಂತರವಾಗಿ ಕೇಸ್ ಹಾಕಿದ್ದಾರೆ. 6-7 ಕೇಸ್ಗಳನ್ನು ನಿರಂತರವಾಗಿ ಹಾಕಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳಿಸ್ತೀನಿ, ಏನು ಹೇಳಿದ್ದಾರೆ? ಸಮಾಜಘಾತುಕಗಳು ದೇಶದ ಕರೆಕ್ಟ್ ಶ್ರೀರಾಮಚಂದ್ರ ಕರೆಕ್ಟ್. ನಾನು ಇವಾಗ ಸಿದ್ದರಾಮಯ್ಯನವ್ರು ನಾನು ಒಪ್ಪದೆ ಇವತ್ತು ಕರೆಕ್ಟಾಗಿ ಹೇಳಿದ್ದಾರೆ. ಸಮಾಜಘಾತಕರು, ಈ ದೇಶದ ದುಡ್ಡನ್ನ ಲೂಟಿ ಹೊಡೆದವರು, ಈ ದೇಶದ ದುಡ್ಡನ್ನ ತಿಂದಾಕದಂಥವ್ರು ಯಾರು? ಹೆರಾಲ್ಡ್ ಪತ್ರಿಕೆ ಹಗರಣದಲ್ಲಿ 5,000 ಕೋಟಿ ಆಸ್ತಿನ ನುಂಗಿದ್ರಲ್ಲ. ಯಾರೋ ಒಂದು 10,000 ಜನ ಸ್ವಾತಂತ್ರ್ಯ ಹೋರಾಟಗಾರರು ಕಟ್ಟಿದಂಥ ಒಂದು ಪತ್ರಿಕೆಯನ್ನ ಏಕಾಏಕಿ ನುಂಗಾಕಿದ್ರಲ್ಲ, ಬೇಲ್ ಮೇಲೆ ಇದ್ದಿರಲ್ಲ. ಆಗ್ಲೇ ನಿಮ್ಗೆ ಮೋದಿಯವ್ರನ್ನ ಬೈದು 2 ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ. ನೀವು ರಾಮ ಶಂಸಲ್ಲ. ಯಾರು ಇವಾಗ ರಾಮ ಶಂಸಲ್ಲ? ದೇಶದ ದುಡ್ಡು ಲೂಟಿ ಹೊಡೆದವ್ರನ್ನ, 2 ವರ್ಷ ಜೈಲಾದವ್ರನ್ನ ರಾಮ ಶಂಸಲ್ಲ. ಪಾಪ ಆಟೋ ರಿಕ್ಷಾದ ಡ್ರೈವರು ಬಡವನಿಗೊಂದು ಕಾನೂನು, ರಾಹುಲ್ ಗಾಂಧಿಗೊಂದು ಕಾನೂನ. ಬಡವ ಆಟೋ ರಿಕ್ಷಾ ಡ್ರೈವರ್ ಅವರು. ಅವನೇನು ಮಾಡಬಲ್ಲ? ಅವನ ಮನೆ ನೋಡಿದ್ದೀರಾ? ಅವ್ರು ಲೂಟಿ ಹೊಡೆದವ್ರು ಹೆಂಗಿದ್ದಾರೆ ಇವತ್ತು? ಲೂಟಿ ಹೊಡೆದವ್ರು ಎಲ್ಲೆಲ್ಲಿದ್ದಾರೆ? ಪಾಪ ಬಡವ ಎಲ್ಲಿದ್ದಾನೆ? ಇದನ್ನ ಅರ್ಥ ಮಾಡ್ಕೊಂಡ್ಲಿ ಸಿದ್ದರಾಮಯ್ಯನವರು. ರಾಮ ಅಲ್ಲ, ನೀವು ರಾವಣನ ಒಂದು ಸಂಸ್ಕೃತಿ ಇರ್ತಕ್ಕಂಥವ್ರು ನೀವು.